ಹಾಯ್ ಹಲೋ ನಮಸ್ತೆ, ಬೇಬಿ ಆಲ್ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಬೂದಾನನ ಯೂಸ್ ಮಾಡಿ ಫ್ರೂಟ್ ಕಸ್ಟರ್ಡ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಸಾಬೂದಾನನ ಚೆನ್ನಾಗಿ ತೊಳೆದು ನೀರಲ್ಲಿ ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಹಾಲು, ಅರ್ಧ ಕಪ್ ಬನಾನ, ಅರ್ಧ ಕಪ್ ದಾಳಿಂಬೆ, ಅರ್ಧ ಕಪ್ಪು ಸೇಬು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು, ಅರ್ಧ ಕಪ್ಪು ಸಕ್ಕರೆ. ನೀವು ಸಕ್ಕರೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು, ಸಿಹಿ ಜಾಸ್ತಿ ತಿನ್ನೋರಾದರೆ. 4-5 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು. ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ತಕ್ಷಣ 1 ಗ್ಲಾಸು ಹಾಲನ್ನು ಹಾಕೋತಾ ಇದ್ದೀನಿ. ಅದೇ ಗ್ಲಾಸಲ್ಲಿ ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ಬೇಕಾಗುತ್ತೆ ಹಾಲು. ಆಮೇಲೆ ನೆನೆಸಿರೋಂತಹ ಸಾಬೂದಾನನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ 1-2 ಕುದಿ ಬರೋವರೆಗೂ ನಾನು ಇದನ್ನು ಹಾಗೆ ಬಿಡ್ತೀನಿ. ನೋಡಿ, ಇವಾಗ ಬೆಂದಿದೆ. ಈ ಥರ ಟ್ರಾನ್ಸ್ಪರೆಂಟ್ ಆದರೆ ಸಾಬೂದಾನ ಬೆಂದಿದೆ ಅಂತ ಅರ್ಥ. ಸೊ ನಾನು ಇವಾಗ ಅರ್ಧ ಕಪ್ ಸಕ್ಕರೆನ ತೊಗೋತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಳಿ. ನಾನು ಈಗ ಫ್ರೂಟ್ಸ್ ಎಲ್ಲ ಸಿಹಿ ಇರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸಿಹಿ ತೊಗೊಂಡಿಲ್ಲ. ನೆಕ್ಸ್ಟು 4-5 ಸ್ಪೂನ್ ಏನು ಕಸ್ಟರ್ಡ್ನ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟುಗಳಾಗದೇ ಇರೋ ಥರ. ನಾನಿಲ್ಲಿ ಮತ್ತೆ 1 ಗ್ಲಾಸ್ನ ಹಾಲು ಹಾಕ್ಕೋತಾ ಇದ್ದೀನಿ. ಟೋಟಲಿ ಅರ್ಧ ಲೀಟರಷ್ಟು ಹಾಲು ಬೇಕಾಗುತ್ತೆ ಅದಕ್ಕೆ. ಚೆನ್ನಾಗಿ ಇದನ್ನು ಕುದಿ ಬರೋ ತನಕ ಬಿಡ್ತೀನಿ ನಾನು. ಚೆನ್ನಾಗಿ 1-2 ಕುದಿ ಬಂದ ತಕ್ಷಣ ನಾವೇನು ಕಸ್ಟರ್ಡನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದು ದಪ್ಪ ಆಗೋವರೆಗೂ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕಾಗುತ್ತೆ. ನೋಡಿ, ಒಂದು 5 ನಿಮಿಷ ಆದ ತಕ್ಷಣ ಈ ಥರ ಆಗಿದೆ. ಇದನ್ನು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ತಣಿಯಕ್ಕೆ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ನೀವು ಯಾವ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ನಮ್ಮನೇಲಿ ಯಾವ್ದಾದ್ರು ಫ್ರೂಟ್ಸ್ ಇತ್ತು ಅದು ಮಾತ್ರ ಹಾಕಿದ್ದೀನಿ. ಫುಲ್ ಕೂಲ್ ಆದಮೇಲೆ ಫ್ರೂಟ್ಸ್ನ ಹಾಕಬೇಕು. ನೆಕ್ಸ್ಟು ಫ್ರೂಟ್ಸ್ ಎಲ್ಲ ಹಾಕಿ ಆದಮೇಲೆ ಸೆಟ್ ಆಗೋಕ್ಕೆ ಅಂತ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.